ಇಷ್ಟು ದಿನ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ತುಪ್ಪವನ್ನ ಉಣಬಡಿಸಿದಂತಹ ರಾಗಿಣಿ ದ್ವಿವೇದಿ ಅವರು ಇತ್ತೀಚೆಗಷ್ಟೇ ಸಾರೈ ಶಾಂತಮ್ಗಳಾಗಿ ಸ್ಯಾಂಡಲ್ವುಡ್ ಪಡ್ಡೆಗಳಿಗೆಲ್ಲ ಸಖತ್ ಕಿಕ್ ಕೊಟ್ಟು ಇದೆಯಕ್ಕೋ ಈಗ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗೆ ಹೋಗ್ತಾ ಇದ್ರೆ ಅದ್ ಯಾಕೆ ಅಂತ ಗೊತ್ತಿಲ್ಲ. ಸ್ವತಃ ಅವರನ್ನೇ ಕೇಳ್ತಾ ಹೋಗೋಣ. ರಾಗಿಣಿ ಅವರು ಏನ್ ಹೇಳಕ್ ಇಷ್ಟಪಡ್ತಾರೆ, ಏನಕ್ಕೋಸ್ಕರ ಸರ್ಕಾರ ಇಂಟ್ರೊಡಕ್ಷನ್ ಏನ್ ಹೇಳ್ಬೇಕು ಹೇಳಿ. ಸರ್ಕಾರಿ ನ್ಯಾಯಬೆಲೆ ಅಂಗಡಿಗೆ ಇಷ್ಟು ದಿನ ತುಪ್ಪ ಅಂತೂ ಉಣಬಡಿಸಿದ್ರಿ, ಅದ್ರ ಜೊತೆಗೆ ಸಾರಾಯಿ ಕಿಕ್ ಕೊಟ್ರಿ ಪಡ್ಡೆಗಳಿಗೆಲ್ಲ. ಈಗ ಏನಕ್ಕೆ ಸಾರಾಯಿ ಇದು ಸರ್ಕಾರಿ ನ್ಯಾಯಬೆಲೆ ಅಂಗಡಿಗೆ ಹೋಗ್ತಾ ಇರೋದು ಅಂತ? ರಾಷನ್ ತಗೊಳ್ಳೋಣ ಅಂತ ಅಷ್ಟೇ. ಯಾಕೆ ಹೋಗ್ತಾರೆ ಹಂಗ ಅಂಗಡಿಗೆ? ರಾಷನ್ ತಗೊಳ್ಳೋಣ ಅಂತ ಅಷ್ಟೇ. ಅಲ್ಲ ತಗೊಂಡು ಒಳ್ಳೆ ಅಡ್ಗೆ ಮಾಡಿ ಎಲ್ರಿಗೂ ಹಂಚೋಣ ಅಂತ. ಅಲ್ಲ, ಹೀರೋಯಿನ್ ಅಂದ ತಕ್ಷಣ ಒಂದು ದೊಡ್ಡ ದೊಡ್ಡ ಮಾಲ್ಗಳಲ್ಲೇ ಶಾಪಿಂಗ್ ಮಾಡ್ತಾರೆ, ದೊಡ್ಡ ದೊಡ್ಡ ಹೈಪರ್ ಮಾರ್ಟ್ಗಳಲ್ಲೇನೆ ರೇಷನ್ ಎಲ್ಲ ತಗೊಳ್ತಾರೆ ಅಂತ. ಬಟ್ ನೀವು ಸರ್ಕಾರಿ ನ್ಯಾಯಬೆಲೆ ಅಂಗಡಿಗೆ ಏನಕ್ಕೆ ಹೋಗ್ತಾ ಇದಾರೆ ಅಂತ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರ ಒಂದು ಕ್ವಶನ್ ಮಾರ್ಕ್. ದಟ್ಸ್ ಅ ಗುಡ್ ಕ್ವೆಶನ್ ಆಕ್ಚುಲಿ. ಏನ್ ಗೊತ್ತಾ, ನಾವು ತುಂಬಾ ಸ್ವಲ್ಪ ಫ್ಯಾನ್ಸಿ ಮಾಡ್ಬಿಡಿವಿ. ಇಲ್ಲ, ಮೆಟ್ರೋ ಇಸ್ ಅನದರ್ ನೇಮ್ ಫಾರ್ ಯುವರ್ ರಾಷನ್ ಅಂಗಡಿ ಅಲ್ವಾ. ಸೊ ರಾಷನ್ ಅಂಗಡಿ ಹೇಳೋದ್ ಬದಲು ಸೂಪರ್ ಮಾರ್ಕೆಟ್ ಅಂತೆ, ಟೌನ್ ಮಾರ್ಕೆಟ್ ಅಂತೆ, ಆಮೇಲೆ ವಾಟ್ ಆಲ್ ಯು ಫುಡ್ ಆಲ್ ಅಂತೆ, ಆ ತರ ಎಲ್ಲ ಫ್ಯಾನ್ಸಿ ನೇಮ್ಸ್ ಮಾಡ್ಬಿಟ್ಟಿದೀವಿ. ಬಟ್ ವರ್ಕ್ ಮಾಡೋದು ಎಲ್ರು ಒಂದೇ ಅಲ್ವಾ. ಸೊ ಎಷ್ಟು ಸಿಂಪಲ್ ಆಗಿರ್ತೀವಿ ಅಷ್ಟು ಚೆನ್ನಾಗಿರ್ತೀವಿ, ಅಷ್ಟು ಕ್ಲೀನ್ ಆಗಿರುತ್ತೆ. And it's a facility that has been created for the benefit of people and ಅವ್ರಿಗೆ ಅಂದ್ರೆ ಎಲ್ರಿಗೂ ತುಂಬಾ ಹೈ ಪ್ರೈಸ್ಡ್ ಆಗಿರುವಂತ ಐಟಮ್ಸ್ಗಳು, ವಸ್ತುಗಳು ಅಫೋರ್ಡ್ ಮಾಡೋಕ್ಕೂ ಆಗಲ್ಲ, ಬೇಕಾಗೂ ಇಲ್ಲ. ಎಷ್ಟು ಸಿಂಪಲ್ ಆಗಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಸೊ ಐ ಫೀಲ್ ರಾಷನ್ ಅಂಗಡಿ ತುಂಬಾನೇ ಅಂಡರ್ಮೈನ್ ಮಾಡ್ಬಿಟ್ಟಿದ್ದಾರೆ ಎಲ್ರು. ಯುನೋ, ಇಫ್ ನಾನು ನಿಮ್ಗೆ ಹೇಳಿದ್ರೆ ಬನ್ನಿ ರಾಷನ್ ಅಂಗಡಿ ಹೋಗೋಣ, ಯಾಕೆ ಇಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ತಾನೇ. ಬಟ್ ದಟ್ಸ್ ಅ ಸರ್ವಿಸ್ ಕ್ರಿಯೇಟೆಡ್ ಫಾರ್ ಪೀಪಲ್. ಅದನ್ನ ಕೆಲವರು ಬೇರೆ ರೀತಿಯಲ್ಲಿ ಯೂಸ್ ಮಾಡ್ತಾರೆ, ಕೆಲವರು ಅದನ್ನ ತಪ್ಪಾಗಿ ಯೂಸ್ ಮಾಡ್ತಾರೆ. ಸೊ ವಿ ಆರ್ ಜಸ್ಟ್ ಟ್ರೈಂಗ್ ಟು ಲೈಕ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್, ಯುನೋ, ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಐಡಿಯಾ. ಯಾಕಂದ್ರೆ ನಾವು ಎಲ್ಲಾ ತರದ್ದು ಸಿನಿಮಾಗಳು ಮಾಡ್ತೀವಿ, ಎಲ್ಲಾ ತರದ್ದು ಕ್ಯಾರೆಕ್ಟರ್ಗಳು ಮಾಡ್ತೀವಿ. ಬಟ್ ರಿಯಾಲಿಟಿ ತೋರಿಸುವಂತ ಧೈರ್ಯ ತುಂಬಾ ಕಮ್ಮಿ ಇರೋದು. ನನ್ನ ಧೈರ್ಯ ತುಂಬಾ ಜಾಸ್ತಿ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.